ಮುಖ್ಯಮಂತ್ರಿಗಳ ಅನುದಾನದಲ್ಲಿ 50 ಕೋಟಿ ರೂಪಾಯಿನಲ್ಲಿ ಸುಮಾರು 12.25 ಕೋಟಿ ರೂಪಾಯಿ ಟೌನ್ಗೆ ಮೀಸಲಾಗಿಟ್ಟಿದ್ದೀವಿ. ಅದರಲ್ಲೆಲ್ಲ ವಾರ್ಡ್ಗಳಲ್ಲೂ ನಾವು ಈ ಭಾಗಕ್ಕೆ 2 ಕೋಟಿ 2.25 ಕೋಟಿ ರೂಪಾಯಿ, 27ನೇ ವಾರ್ಡ್ಗೆ 4.25 ಕೋಟಿ ರೂಪಾಯಿ, ಹಿಂಗೆ ಮುಖ್ಯಮಂತ್ರಿ ಅನುದಾನದಲ್ಲಿ ಮೂಲಭೂತ ಸೌಕರ್ಯಕ್ಕೆ ರಸ್ತೆ ಚರಂಡಿಗಳಿಗೆ ನಾವು ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ನಾವು ಈಗಾಗಲೇ ಕೆಲಸಗಳು ಮಾಡ್ತಾ 25ನೇ ವಾರ್ಡ್ ತಾವೆಲ್ಲ ಬಂದಿದ್ದೀರಿ, 30ನೇ ವಾರ್ಡ್ ತಾವು ಬಂದಿದ್ದೀರಿ, ಎಲ್ಲ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಕಾಂಕ್ರೀಟು ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು ತಾವು ಗಮನಿಸಿದ್ದೀರಾ. ಅನೇಕ ರಸ್ತೆ ಚರಂಡಿಗಳು ರಾಮನಗರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಹೆಸರುವಾಸಿ ತಗೊಂಡಿರುವಂಥದ್ದು. ಅದಕ್ಕೆ ಮೂಲಭೂತ ಸೌಕರ್ಯಕ್ಕೆ ನಾವು ಒತ್ತನ್ನು ಕೊಟ್ಟು ರಸ್ತೆ ಚರಂಡಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸಿಎಂ ಜಿಲ್ಲೆ ಅಂದರೆ ರಾಮನಗರ ಹೆಡ್ ಕ್ವಾರ್ಟರ್ಸು ಸಿಎಂ ಜಿಲ್ಲೆಗೆ. ಸಿಎಂ ಅಲ್ಲ, ಇದು PM ಜಿಲ್ಲೆ. ಇದು PM ಜಿಲ್ಲೆನೂ ಇದೆ, CM ಜಿಲ್ಲೆನೂ ಇದೆ. ಈಗ ಮೊನ್ನೆ ತಾನೇ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಈ ಜಿಲ್ಲೆ ಮಗ ಇನ್ನೊಬ್ಬರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಇಲ್ಲಿ ಅನೇಕ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡುವ ನೆಕ್ಸ್ಟ್ ವೀಕು ಬರುವ ವಾರ ನನಗೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ಈ ಕ್ಷೇತ್ರದ ಬಗ್ಗೆ 4 ಜನನೂ MLAಗಳಿಗೆ 3 ಜನ MLAಗಳು ಕರೆಸಿದ್ದಾರೆ. ಏನೆಲ್ಲ ಬೇಕು, ನಿಮ್ಮ ಕಷ್ಟ ಸುಖ ಏನಿದೆ ತಾವೆಲ್ಲ ಒಂದು 1 ಅವರ್ ನನ್ನ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ರೀತಿಯಲ್ಲಿ UGDಯಿಂದ ಹಿಡಿದು ಈಗಾಗಲೇ ಹೈದರಾಬಾದ್ನಿಂದ ಒಂದು ಟೀಮ್ ತರಿಸಿ ನಾವು ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ದೀವಿ. 300 ಕೋಟಿ ರೂಪಾಯಿಗೆ ಅವರೊಂದು ಪ್ರಸ್ತಾವನೆಯನ್ನು ಮಾಡಿಕೊಟ್ಟಿದ್ದಾರೆ. UGD ಎಂಟೈರ್ ಸಿಟಿ ನಮ್ಮದು. ಈಗೆಲ್ಲ ಬರೀ 30% ಇದೆ. ಇನ್ನು ಉಳ್ಕೊಂಡಿದ್ದಂಥ 70%ಗೆ ಸುಮಾರು 300 ಕೋಟಿಗೆ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಾಗಿ ರಸ್ತೆ ಚರಂಡಿ, ಬೇಕಾದಷ್ಟು ಪಾರ್ಕ್ಗಳು ಮಾಡುವಂಥದ್ದು, ಮಕ್ಕಳಿಗೆ ಒಳ್ಳೆಯ ಹೈಟೆಕ್ ಶಾಲೆಗಳನ್ನು ಮಾಡುವಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಒತ್ತನ್ನು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ಸರ್, ಈಗ ಖಾತೆ ವಿಚಾರವಾಗಿ ಸರ್ ಅಸಮಾಧಾನಗೊಂಡು ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು, ಅದೆಲ್ಲ ವಿಕೆಟ್ ಪತನ ಆಗಿದೆ ಅಂತ ಹೇಳಿ ಬೇರೆ ರೀತಿ ವ್ಯಾಖ್ಯಾನಗಳು ಮಾಡ್ತಿದ್ದಾರೆ ಸರ್. ಜೊತೆಗೆ BJP ಅವರಿಗೆ ಆಹಾರ ಆಗಿದೆ. ನೋಡಿ, ರಾಮಲಿಂಗ ರೆಡ್ಡಿ ಅವರು ಒಬ್ಬ ಭಾಳ ಹಿರಿಯ ರಾಜಕಾರಣಿಯವರು, ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಹಿರೀಕರವರು, ಸೋಲಿಲ್ಲದ ಸರದಾರ. ಅವರ ಬೇಡಿಕೆಯಲ್ಲಿ ಏನು ತಪ್ಪೇನಿಲ್ಲ. ನನಗೆ ಬೆಂಗಳೂರಲ್ಲಿ ನನಗೆ ಅನುಭವ ಜಾಸ್ತಿ ಇದೆ. GBD ಎಲೆಕ್ಷನ್ ಬರ್ತಾಯಿದೆ, ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ವರಿಷ್ಠರಿದ್ದಾರೆ, ಪಕ್ಷದ ಹೈಕಮಾಂಡ್ ಇದೆ, ಅದನ್ನು ತೀರ್ಮಾನ ಮಾಡ್ತಾರೆ. ಅದರಲ್ಲೇ ತಪ್ಪೇನಿಲ್ಲ. ಅಲ್ಲ ಅಂದರೆ ಬಿಫೋರ್ ಕೇಳಿದ್ನ ಕೊಟ್ಟಿಲ್ಲ ಈ ರೀತಿ ಅನ್ನುವಂಥದ್ದು ಏನೂ ಇಲ್ಲ. ಎಲ್ಲ ಇವತ್ತೆಲ್ಲ ಸರ್ ಮಾಡ್ತಾರೆ. ಇವತ್ತೆಲ್ಲೂ ಕೂಡ ಆಗಲೇ ಮಾತುಕತೆ ಆಡ್ತಾ ಇದ್ದಾರೆ. ವರಿಷ್ಠರು ಇದ್ದಾರೆ, ದಿಲ್ಲಿಂದನೂ ಬಂದಿದ್ದಾರೆ. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಆಗಲೇ ಅವರೆಲ್ಲ ಕೂತಿದ್ದಾರೆ, ಮಾತಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಏನಿದೆ, ಸಣ್ಣ ವಿಷಯ ಇದು. ಅವ್ರ ಅನುಭವ ತಕ್ಕಾಗ ಅವ್ರು ಕೇಳ್ತಾ ಇದ್ದಾರೆ, ತಪ್ಪಲ್ಲಿ ಏನಿಲ್ಲ, ಅದರಲ್ಲಿ ಏನು ತಪ್ಪೇನಿಲ್ಲ. ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಸರ್. ಅಂದರೆ ಮುನಿಯಪ್ಪರು ಕೂಡ ಮುಂಬರುವ ಚುನಾವಣೆಗಳಿಗೆ CM ವಿವೇಚನೆ ಬಿಡಬೇಕಾಗಿತ್ತು. ಹೈಕಮಾಂಡ್ ಇದರಲ್ಲಿ ಬದಲಾವಣೆ, ಮುನಿಯಪ್ಪದವ್ರು ಬದಲಾವಣೆ ಕೇಳಿದ್ದಾರೆ ಹೊರತು ಬೇರೆ ಏನೇನು ಹೇಳಿಲ್ಲ. ಅವರು ಮುನ್ಸು ಗಿನ್ಸು ಎಂತ ಇದ್ದಿಲ್ಲ. ಅವರು ನಮಗೆ ಈ ರಾಮಲಿಂಗ ರೆಡ್ಡಿಗಿಂತನೂ ಭಾಳ ಹಿರಿಯರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಸಾಕಷ್ಟು ಅನುಭವ ಇರುವಂಥವ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಕೇಳಿದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಕೇಳೋದ್ರಲ್ಲಿ ಏನು ತಪ್ಪೇನಿದೆ, ಬೇರೆ ಪಕ್ಷದಲ್ಲಿ ಏನೂ ಕೇಳ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಈಗ ತಾನೇ ಸರ್ಕಾರ ರಚನೆ ಆಗಿದೆ, ಒಂದೇ ದಿವಸ ಆಗಿರೋದು. ಬದಲಾವಣೆ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ. ವರಿಷ್ಠರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ರಾಮಲಿಂಗ ರೆಡ್ಡಿ ಅವ್ರನ್ನ ಮತ್ತೆ ಇದೇ ಜಿಲ್ಲೆಗೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನೀವು ಶಾಸಕರಾಗಿ ಒತ್ತಾಯ ಮಾಡ್ತೀರಾ? ಹಿಂದೆ ಕೂಡ ಉಸ್ತುವಾರಿ ನಾನು ಹೇಳಿದ್ದೆ, ನನಗೆ ಸಾಕಷ್ಟು ಜವಾಬ್ದಾರಿ ನನ್ನ ಕ್ಷೇತ್ರದಲ್ಲಿದೆ. ನಾನು ನನ್ನ ಕೆಲಸಗಳು ಮಾಡಿದ್ರೇ ನನಗೆ ಜಾಸ್ತಿ ಆಗಿದೆ. ನಾನು ಹೆಚ್ಚಿಗೆ ಅದರ ಬಗ್ಗೆ ಮಾತಾಡಲ್ಲ. ಅದಕ್ಕೆ ಬೇಕಾದಂಥ ಮಟ್ಟದ ಉನ್ನತ ಮಟ್ಟವಾದಂಥ ಸಮಿತಿ ಇದೆ, ಉನ್ನತ ಮಟ್ಟವಾದಂಥ ಸಚಿವರುಗಳಿದ್ದಾರೆ, ನಾಯಕರುಗಳಿದ್ದಾರೆ. ಅವರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ನಾನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇನ್ನೊಂದು ಸಚಿವ ಸ್ಥಾನ ಬೇಕು ಅಂತ ಧರ್ಮಗುರುಗಳು ಕೇಳ್ತಾರಂತ. ಜಮೀರ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಪ್ರತಿಭಟನೆ ಆಗ್ತಾ ಇದೆ ಎಲ್ಲ ಕಡೆ. 5 ಸಚಿವ ಸ್ಥಾನಗಳನ್ನ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆ. ಇನ್ನೂ ಸಾಕಷ್ಟು ತನ್ವೀರ್ ಸೇಠ್ ಇದ್ದಾರೆ, ರಿಜ್ವಾನ್ ಇದ್ದಾರೆ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಪಾಪ ಅವರು 3-4 ಸಲ 5 ಸಲ ಅವ್ರ ಹಿಂದೆ
ತನ್ವೀರ್ ಸೇಠ್ ಅವರು ಮಂತ್ರಿ ಆಗಿದ್ದರು, ಶಿಕ್ಷಣ ಮಂತ್ರಿ ಆಗಿದ್ದರು, ಒಳ್ಳೆ ಅನುಭವ ಇದೆ, ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರಿಜ್ವಾನ್ ಅವರು ಅವ್ರಿಗೂ ಒಂದು ಸಲ MP, ಒಂದು ಸಲ ML, ಎರಡನೇ ಸಲ MLA ಆಗಿದ್ದಾರೆ, ಒಂದು ಸಲ MLC ಆಗಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ನಲ್ಲಿ ಸ್ಟೇಟ್ ರಾಜ್ಯದ ಅಧ್ಯಕ್ಷರಾಗಿದ್ದರು, ಅವ್ರಿಗೂ ಅನುಭವ ಇದೆ. ಸಾಕಷ್ಟು ಜನ ಬೇಡಿಕೆ ಕೊಡೋದ್ರಲ್ಲಿ ಏನು ತಪ್ಪೇನಿದೆ. ಹೊಸ ಸರ್ಕಾರ ರಚನೆ ಆಗಿದೆ, ಅದರಲ್ಲಿ ಕೇಳ್ತಾರೆ, ಅವರೆಲ್ಲರೂ ಕೂಡ ಕೊಡ್ತಾರೆ. ಥ್ಯಾಂಕ್ ಯು.